ಅಣ್ಣ ಈ ಆರ್ಗಾನಿಕ್ ಅಲ್ಲಿ ಚಿಗುರು ಮಾತ್ರ ಸೂಪರ್ ಬರುತ್ತೆ. ನನ್ ಕೆಮಿಕಲ್ ಅಲ್ಲಿ ಈ ತರ ನೋಡಿಲ್ಲ ನಾನು. ಪರವಾಗಿಲ್ಲ ಕಣ್ರಿ, ಮಗ್ಗು ಚಿಗುರು ಕಂಟಿನ್ಯೂ ಇದೆ ಅಲ್ವಾ? ಕಂಟಿನ್ಯೂ ಸರ್. ಚಿಗುರುಗಳೆಲ್ಲ ನಾನು ತುಂಬಾ ಹೊಡಿಯುತ್ತೆ. ಅದೇ ಕೆಮಿಕಲ್ ಹೊಡೆದ್ರೆ ಈ ತರ ಮೋಸ ಎಲ್ಲ ಹೊಡೆಯಲ್ಲ. ಶೀತ ಆಗ್ಲಿ ಏನೇ ಆಗ್ಲಿ ಹೂವು ಅಂತೂ ಪಕ್ಕ ಬರೇ ಬರುತ್ತೆ ಇಲ್ಲಿ. ಬಿಸಿಗಾಲ ಆಗ್ಲಿ ಮಳೆಗಾಲ ಆಗ್ಲಿ ಎಲ್ಲದ್ರಲ್ಲೂ ಅಷ್ಟೇ ಚೆನ್ನಾಗ್ ಬರುತ್ತೆ ಇದ್ರಲ್ಲಿ ಆರ್ಗಾನಿಕ್ ಅಲ್ಲಿ. ಕೆಮಿಕಲ್ ಅಲ್ಲಿ ನಾನೇನು ಅಷ್ಟೊಂದು ಕೇಳಿಲ್ಲ ನಾನು. ವಿಪರೀತ ಪಾಚಿ ಆ ಕಡೆ ನೋಡ್ಬೇಕು, ತುಂಬಾ ಪಾಚಿ ಕಟ್ಟಿದೆ. ಹೌದು, ತುಂಬಾ ಪಾಚಿ ಕಟ್ಟಿದೆ. ನೋಡಿ ಈ ಕಡೆ ನೋಡಿ, ಪಾಚಿ ನೋಡಿ, ಎಲ್ಲ ಪಾಚಿ ಫುಲ್ಲು ಪಾಚಿ ಕಟ್ಬಿಟ್ಟಿದೆ. ಹೌದು, ನೀನ್ ಪಾಚಿ ಬೆಳಿತಾ ಇದೀರೋ, ಗುಲಾಬಿ ಬೆಳಿತಾ ಇದೀರೋ? ಹೆಂಗ್ ಕಸ ಇತ್ತು ಅದ್ರಲ್ಲಿ ಬೇರೆ ಕಳೆನಾಶಕ ಬೇರೆ. ಅಯ್ಯೋ ನೋಡಿ, ಕಳೆನಾಶಕ ಹೇಳ್ತಾರೆ ಕಳೆನಾಶಕ ಹೊಡೆದ್ರೆ ಇದಾಗುತ್ತೆ, ಗಿಡಗಳು ಹೊಟ್ಟೋಗುತ್ತೆ ಅಂತ. ಅವೆಲ್ಲ ಎಲ್ಲ ಸುಳ್ಳಣ. ಏನ್ ಹೊಡಿಬೇಕು ನಮ್ ಕೆಲ್ಸ ನಾವ್ ಮಾಡಿದ್ರೆ ಅಪ್ಪಾಡ್ಕದು ಬರುತ್ತೆ ಚೆನ್ನಾಗಿ. ಇವಾಗ್ಲೂ ಮೊಗ್ಗು ಚಿಗುರು ಎಲ್ಲ ಚೆನ್ನಾಗಿ ಬರುತ್ತೆ. ಬುಡದಿಂದ ತಾಕತ್ತ ಕೊಟ್ರೆ ಯಾವ ಸೈಡ್ ಎಫೆಕ್ಟ್ ಆಗಲ್ಲ. ಸೈಡ್ ಎಫೆಕ್ಟ್ ಇಲ್ಲ. ನೀವೇ ನೋಡ್ತಾ ಇದ್ರಣ್ಣ, ನೋಡೋಣ ತೋಟ ಎಲ್ಲ ಯಾವ ತರ ಇದೆ ಅಂತ. ಮದ್ದು ಹೊಡಕ್ಕಾಗುತ್ತೆ ಅಣ್ಣ, ನೋಡ್ರಣ ಇದ್ರಲ್ಲಿ ಎಲ್ಲ ನೀವೇ ಕೂಡ್ಕೊಂಡ್ಬಿಡಿತಲ್ಲ. ನೋಡಿ ಅಣ್ಣ, ಹೋಗಕ್ಕಾಗುತ್ತಾ? ಕಾಡ್ ಇದ್ದಂಗಿದೆ. ಎಷ್ಟು ಅಡಿ ಸಾಲ ಇದು ಅಣ್ಣ? ಇದು ಇದೆ 7 ಅಡಿ ಇದೆ. 7 ಅಡಿ 6 ಅಡಿ 7 ಅಡಿ ಇದೆ. 7 ಅಡಿ. ಮತ್ತೆ ಗಿಡದಿಂದ ಗಿಡಕ್ಕೆ 2.5 ಅಡಿ 3 ಅಡಿ ಹೆಂಗಂದಂಗ್ ಉಂಡ್ಬಿಟ್ಟಿದ್ರಣ್ಣ ಅವತ್ತು. ಆದ್ರೂ ಬೇಜಾನ್ 200 ಗಿಡ ಮೇಲೆ ಹೊರಟೋಗಿದೆ. ಆದ್ರೂ ಇಳುವರಿ ಎಷ್ಟು ಕೊಯ್ತಾ ಇದೀರಣ್ಣ? ಅಣ್ಣ ಇಳುವರಿ ಬಂದು 100-150 ಕೆಜಿ ಗಂಟ ಕೊಯ್ದಿದ್ದೀವಿ ಅಣ್ಣ. 2 ದಿನಕ್ಕೊಂದ್ಸರಿ? 2 ದಿನಕ್ಕೊಂದ್ಸರಿ. ಎಷ್ಟು ಗಿಡಕ್ಕೆ? 1200 ಗಿಡಕ್ಕೆ. 1200 ಗಿಡಕ್ಕೆ ಕೆಮಿಕಲ್ ಗೊಬ್ಬರ ಹಾಕಿ ಕೊಯ್ತೀರಿ ಅಣ್ಣ? ಇಲ್ಲ, ಕೆಮಿಕಲ್ ಇವಾಗ ಯೂಸ್ ಮಾಡಿಲ್ಲ ನಾವು. ಅಲ್ಲ, ಬೇರೆ ಕೊಯ್ತಾ ಇದಾರ? ಕೊಯ್ತಾರೇನೋ ಅದು ಗೊತ್ತಿಲ್ಲ ನಮ್ಗೆ. ನಾವು ಆರ್ಗಾನಿಕ್ ಇಂದಾನೆ ಕೊಯ್ತಾ ಇರೋದಣ್ಣ. ಸರಿ ಸರಿ ಅಣ್ಣ, ಆಯ್ತು ಹಂಗಾರೆ. ಓಕೆ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ವಿದ್ಯಾಧರ. ಇವತ್ತು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಅವತಿ ಗ್ರಾಮದಲ್ಲಿದ್ದೀರಿ. ಇಲ್ಲಿ 4 ವರ್ಷದಿಂದನೂ ಸಹ ಸತತ ಉಪಯೋಗಿಸ್ತಾನೆ ಬರ್ತಾ ಇದ್ದಾರೆ. ಯಾವುದೇ ಕೆಮಿಕಲ್ ಗೊಬ್ಬರ ಇಲ್ಲ, ಯಾವುದೇ ಬೇಸಾಯಗಳು ಸಹ ಇವರು ಹಾಕಿಲ್ಲ. ಸೊ ರಿಸಲ್ಟ್ ಯಾವ ತರ ಇದೆ ಅಂತೇಳಿ ನಮ್ಮ ರೈತರ ಮುಖಾಂತರನೇ ತಿಳಿಸ್ಕೊಳ್ಳೋಣ. ಬನ್ನಿ, ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಡ್ರಿ. ಇದು ಈ ಲಿಕ್ವಿಡ್ ಅನ್ನ ಬಳಸ್ತಾ ಇದ್ರಿ, ಇದರ ಅನುಭವ ನೀವು ತಿಳಿಸ್ಕೊಡ್ರಿ. ಸರ್, ನನ್ನ ಹೆಸರು ವೇಣುಗೋಪಾಲ್ ಅಂತ. ನಾವು 4 ವರ್ಷದಿಂದ ಮಾಡ್ತಾ ಇದೀವಿ. ಇನ್ನ ಇದು ಕಿಶೋರ್ ಅಂತ ಅವರು ಆರ್ಗಾನಿಕ್ ನಮ್ಮ ಫ್ರೆಂಡ್ ಬಂದು ಮುಖಾಂತರ ನಮ್ಗೆ ಅವ್ರು ಪರಿಚಯ ಆಗಿ ಹಂಗೆ ನಾವು ಸುಮಾರು ಅವಾಗ 3 ತಿಂಗಳು ಬಿಟ್ಟು 4ನೇ ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡು 4ನೇ ವರ್ಷಕ್ಕೆ ಬಂದಿದೀವಿ ಸರ್ ನಾವೀಗ. ಅದರಿಂದ ಈಗ ಬೇರೆ ತೋಟಗಳಿಗೂ ನಿಮ್ ತೋಟಗಳಿಗೂ ವ್ಯತ್ಯಾಸ ಏನಿದೆ ಸರ್? ನಮ್ಮ ತೋಟಗಳು ಅವ್ರ ತೋಟಗಳು ನಾವು ಆರ್ಗಾನಿಕ್ ಮಾಡೋದ್ರಿಂದ ನಮ್ಮ ಗಿಡಗಳೆಲ್ಲ ಅಷ್ಟೇನೆ ಚೆನ್ನಾಗಿದೆ. ಆಮೇಲೆ ಹೂವನ್ನು ಅಷ್ಟೇ ಕ್ವಾಲಿಟಿ ಇದೆ, ಸ್ಟಮ್ ಇದೆ, ಎಲ್ಲ ಇದೆ ಸರ್ ಇದರಿಂದ. ಬೇರೆ ಪ್ಲಾಟ್ಗಳಲ್ಲಿ ಈ ಸ್ಟಮ್ ಆಗಿರ್ಬೋದು, ಚಿಗುರ ಆಗಿರ್ಬೋದು, ಪ್ರತಿಯೊಂದಕ್ಕೂ ಚಿಗುರಿಗೊಂದು ಔಷಧಿ ಹೊಡಿ, ಹೂವಿಗೆ ಸ್ಟೆಮ್ಮಿಗೆ ಒಂದು ಔಷಧಿ ಹೊಡಿ, ಕಲರಿಗೆ ಒಂದು ಹೊಡಿ ಅಂತಾರೆ. ನೀವೇನ್ ಮಾಡ್ತೀವಿ ಸರ್? ಎಲ್ಲ ಆರ್ಗಾನಿಕ್ ಏನಿಲ್ಲ ಸರ್. ಆರ್ಗಾನಿಕ್ ಅಂತಾನೆ ಈ ಚಿಗುರು ಮಗ್ಗು ಎಲ್ಲ ಸೈಜ್ ಎಲ್ಲ ಬರೋದು ಜಾಸ್ತಿ ಇದೆ. ಔಷಧಿಯಿಂದ ಕೆಲವೊಂದು ಟ್ರಿಪ್ಸ್ ಅನ್ನೋದು ಮಾತ್ರ ಕಂಟ್ರೋಲ್ ಮಾಡಕ್ ಆಗೋದಷ್ಟೇ. ಬಿಟ್ರೆ ಪ್ರತಿ ಒಂದೂನು ಆರ್ಗಾನಿಕ್ ಇಂದಾನೆ ಗಿಡ ಚೆನ್ನಾಗಿರೋದು ನಮ್ಗೆ. ಅಂದ್ರೆ ನೀವು ರೋಗಗಳಿಗೆ ಅಂದ್ರೆ ಹುಳುಗಳಿಗೆ ಮಾತ್ರ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ದೀರಿ? ಹೌದು. ಬುಡಕ್ಕೆ ಏನು ಇಲ್ಲ ಸರ್, ಬರೀ ಆರ್ಗ್ಯಾನಿಕ್ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಇದರಿಂದ ನಿಮಗೆ ಸ್ಯಾಟಿಸ್ಫೈಡ್ ಇದೆ? ತುಂಬಾ ಇದೆ ಸರ್. ಸರಿನಾ? ತುಂಬಾ ಇದೆ. ಈಗ ನಿಮ್ಮ ಮುಖಾಂತರ ನಮ್ಮ ರೈತರಿಗೆ ಏನ್ ತಿಳಿಸ್ಕೊಡ್ತಾ ಇದ್ರಿ ನಮ್ಮ ವ್ಯೂವರ್ಸ್ ಗೆ? ಸರ್, ರೈತರಿಗೆ ಅಂತಂದ್ರೆ ಆರ್ಗ್ಯಾನಿಕ್ ಯೂಸ್ ಮಾಡಿ. ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಇಳುವರಿ ಬರುತ್ತೆ. ಇಳುವರಿ ಬಂದು ಹೂವನು ಚೆನ್ನಾಗಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ಅವ್ರಿಗೂ ಒಳ್ಳೆ ರೇಟ್ ಹಾಕ್ಬಿಡ್ತಾರೆ ಸರ್. ಆರ್ಥಿಕವಾಗಿ ಮುಂದೆ ಬರ್ಬೋದು? ಓಕೆ ಸರ್, ಪಕ್ಕ ಬರ್ಬೋದು. ಕೆಮಿಕಲ್ ಗೊಬ್ಬರದಲ್ಲಿ ಕೆಮಿಕಲ್ ಜಾಸ್ತಿ ಇದೆ ಸರ್, ಇದರಲ್ಲಿ ತುಂಬಾ ಕಡಿಮೆ ಇದೆ. ಸೊ ಇದು ನಮ್ಮ ರೈತರು ಫೀಡ್ಬ್ಯಾಕ್ ಆಗಿತ್ತು. ನೀರೇನ ಹೆಂಗ್ ಇಳಿಸ್ಕೊಂಡಿದ್ದೀರಾ? ಆಫೇ ಮಾಡ್ತಾ ಇಲ್ಲ ನಾನು ಬಿಸಿಗೆ. ಈಗ ಶೀತ ಆದ್ರೆ ಆರ್ಗ್ಯಾನಿಕ್ ಕೆಲಸ ಮಾಡಲ್ಲ ಅಂತಾರೆ. ಅವೆಲ್ಲ ಸುಳ್ಳು ಬಿಡ್ರಿ ಅಣ್ಣ. ನೋಡಿ, ಎಲ್ಲ ಜೀವನ ಆಗೋಗಿ ಫುಲ್ ಹಸಿರು, ಅದೆಲ್ಲ ಹಸಿರು. ನೋಡೋಣ, ಇನ್ನು ಅಲ್ಲಿ ನೋಡ್ರಣ, ಆ ಕಡೆ ಬನ್ನಿ ಅಣ್ಣ. ಶೀತ ಇರೋ ಕಡೆನೆ ಚಿಗುರು ಮಗ್ಗು ಎಲ್ಲ ಚೆನ್ನಾಗಿ ಐತಪ್ಪ. ಅಲ್ಲಂತೀರಾ? ಇನ್ನೂ ಬನ್ನಿ, ಹಸಿರು. ಇಲ್ಲ ಹಸಿರು ಬಂದ ನೋಡಿ ಅಣ್ಣ, ಹಸಿರು ನೋಡಿ, ಹಚ್ಚ ಹಸಿರು ಕೆಳಗಡೆ.
ಏನ್ ಮ್ಯಾಟ್ ಹಾಕಿದ್ದೀರಿ ಪಾಚ ಯಾರು ನೋಡಿದ್ರೆ ಹಂಗೆ ಆಗ್ತಾರಲ್ಲ, ಶೀತದಲ್ಲಿ ಕೆಲಸ ಮಾಡಲ್ಲ ಅಂತಾರೆ. ಇಲ್ಲಿ ಪಾಚೆ ಆಯ್ತು, ಇಲ್ಲಿ ಗಿಡ ಚಿಗುರು ನೋಡ್ರಿ ಇಲ್ಲಿ ಹೆಂಗಿತ್ತು. ಇದೇ ಪಾಚೆ, ಇದೇ ಚಿಗುರು. ಸೊ ಇದು ನಮ್ಮ ರೈತರು ಫೀಡ್ಬ್ಯಾಕ್ ಆಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದಾದಂತ ಸಂಖ್ಯೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. ನಮಸ್ತೆ.